ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಬೊಲಿಂಜಿ ರವಾ ಫ್ರೈ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ಸಿಲ್ವರ್ ಫಿಶ್ ಅಂತ ಕೂಡ ಹೇಳ್ತಾರೆ ಇದನ್ನು, ಇಂಗ್ಲೀಷಲ್ಲಿ ಸಿಲ್ವರ್ ಫಿಶ್ ಅಂತ ಹೇಳ್ತಾರೆ. ತುಂಬ ಟೇಸ್ಟ್ ಆಗ್ತದೆ ಇದು ಮೀನಿದು ರವಾ ಫ್ರೈ. ತುಂಬ ಸುಲಭ ಉಂಟು ಮಾಡೋದು. ನೀವು ಹೋಟೆಲ್ಗಳಿಗೆಲ್ಲ ಹೋದರೆ ಕಮ್ಮಿ ಅಂದರೂ 200-250 ಹೇಳ್ತಾರೆ ಪ್ಲೇಟಿಗೆ. ತುಂಬ ಟೇಸ್ಟ್ ಆದ ಮೀನಿದು, ಬೊಲಿಂಜೀರ ಅಂತ ಹೇಳ್ತೇವೆ ನಾವು. ನೋಡಿ, ಫ್ರೆಶ್ ಉಂಟು ಮೀನು. ಇದನ್ನೊಂದು ರವಾ ಫ್ರೈ ಮಾಡುವ. ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ನೋಡಿ, ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೇನೆ. ನೋಡಿ, ಇದನ್ನು ಚೆನ್ನಾಗಿ ಒಳಗೆ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಬೇಕು. ಇದರ ಒಳಗೆಲ್ಲ ಕಪ್ಪೆಲ್ಲ ಇರ್ತದೆ, ಅದೆಲ್ಲ ಚೆನ್ನಾಗಿ ತೆಗಿಬೇಕು. ಕ್ಲೀನ್ ಮಾಡಲಿಲ್ಲದ್ರೆ ಒಳ್ಳೆಯದಲ್ಲ. ಗಲೀಜಿ ಎಲ್ಲ ಇರ್ತದೆ ಅದರೊಳಗೆಲ್ಲ, ಬ್ಲ್ಯಾಕ್ ಎಲ್ಲ ಇರ್ತದೆ. ಅದನ್ನೆಲ್ಲ ಚೆನ್ನಾಗಿ, ಮತ್ತು ಸಿಲ್ವರ್ ಕಲರ್ ಎಲ್ಲ ಇರ್ತದೆ ಒಂಥರ, ಅದೆಲ್ಲ ತೆಗಿಬೇಕು, ಚೆನ್ನಾಗಿ ತೊಳಿಬೇಕು. ನೋಡಿ, ಇದರ ತಲೆ ಎಲ್ಲ ಕಟ್ ಮಾಡಬಾರ್ದು. ನೀವು ತಲೆ ತೆಗೆದ್ರೆ ಉಂಟಲ್ಲ, ಮೀನು ಬೇಗ ಇದಾಗ್ತದೆ, ಹುಡಿ ಆಗ್ತದೆ. ಅದಕ್ಕಾಗಿ ತಲೆ ಇಡಬೇಕು ಮೀನಿದು ಕ್ಲೀನ್ ಮಾಡುವಾಗ. ನೋಡಿ, ಈಗ ಮೆಣಸು ಹಾಕ್ತಾ ಇದ್ದೇನೆ. ನಾನೊಂದು 5-6 ಮೆಣಸು ಹಾಕ್ತಾ ಇದ್ದೇನೆ. ಸ್ವಲ್ಪ ಮೀನು ಇರೋದ್ರಿಂದ ಸ್ವಲ್ಪ ಸಾಕು ಮೆಣಸು, ಬ್ಯಾಡಗಿ ಮೆಣಸು. ಮತ್ತು ಸ್ವಲ್ಪ ಅರಿಶಿನ ಪುಡಿ, ಮತ್ತೊಂದು ಬೆಳ್ಳುಳ್ಳಿ ಒಂದು 3 ಎಸಳು ಹಾಕಿದ್ದೇನೆ, ಮತ್ತೊಂದು ತುಂಡು ಶುಂಠಿ, ಮತ್ತು ರುಚಿಗೆ ನೋಡಿ ಉಪ್ಪು ಹಾಕಬೇಕು. ಉಪ್ಪೆಲ್ಲ ಕಡಕ್ಕಲ್ಲಿ ಇರಬೇಕು. ಮೀನು ಮಾಡುವಾಗ ಯಾವಾಗಲೂ ಮೀನಿಗೆ ಉಪ್ಪು ಹುಳಿ ಎಲ್ಲ ಕಡಕ್ಕಾಗಿ ಇರಬೇಕು. ನಾನು ಹುಳಿ ಹಾಕಲಿಲ್ಲ ಗ್ರೈಂಡ್ ಮಾಡುವಾಗ, ನಾನು ಲಿಂಬೆ ರಸ ಹಾಕ್ತೇನೆ. ಈಗ ಮಿಕ್ಸ್ ಮಾಡುವಾಗ ಲಿಂಬೆ ರಸ ಹಾಕ್ತಾ ಇದ್ದೇನೆ. ನಿಮಗೆ ಹುಳಿ ಬೇಕಿದ್ದರೆ ಹುಳಿ ಹಾಕ್ಬೋದು, ಗ್ರೈಂಡ್ ಮಾಡುವಾಗನೇ ಹುಳಿ ಹಾಕ್ಬೋದು, ಟ್ಯಾಮ್ರಿಂಡ್ ಹಾಕ್ಬೋದು. ನಾನು ಲಿಂಬೆ ರಸ ಹಾಕ್ತಾ ಇದ್ದೇನೆ, ಒಂದು ಇಡೀ ಲಿಂಬೆ ರಸ ಹಾಕ್ತಾ ಇದ್ದೇನೆ. ನೋಡಿ, ಇದು ಮೀನಿದು ಒಳಗೆಲ್ಲ ಚೆನ್ನಾಗಿ ಕೋಟ್ ಮಾಡಬೇಕು, ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು ಅದಕ್ಕೆ. ಒಂದು ಅರ್ಧ ಗಂಟೆಗಳ ಕಾಲ ಆದರೂ ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕು. ಆಗ ಮಸಾಲೆ ಎಲ್ಲ ಚೆನ್ನಾಗಿ ಎಳ್ಕೊಳ್ತದೆ. ನೋಡಿ, ಚೆನ್ನಾಗಿ. ನಿಮಗೆ ಪೆಪ್ಪರ್ ಪೌಡ್ರ್ ಬೇಕಿದ್ರೆ ಒಂದು ಸ್ವಲ್ಪ ಹಾಕ್ಬೋದು. ಗ್ರೈಂಡರ್ಗೆ ಹಾಕುವಾಗನೇ ಒಂದು ಅರ್ಧ ಸ್ಪೂನ್ ಪೆಪ್ಪರ್ ಇದ್ದರೆ ಹಾಕ್ಬೋದು. ನೋಡಿ, ಒಂದು ಇಡೀ ಲಿಂಬೆ ಹಣ್ಣು ನಾನು ಸ್ಕ್ವೀಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ಒಂದು ಇಡೀ ಲಿಂಬೆ ಬೇಕು, ಒಂದು ಫುಲ್ ಲಿಂಬೆ ಬೇಕು ಇದಕ್ಕೆ ಮೀನಿಗೆ. ನೋಡಿ, ಚೆನ್ನಾಗಿ ಮಸಾಲೆ ಎಲ್ಲ ಒಳಗೆಲ್ಲ ಚೆನ್ನಾಗಿ ಕೋಟ್ ಆಗಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಕೋಟ್ ಆದ್ರೇ ಇದು ಫ್ರೈ ತುಂಬ ಚೆನ್ನಾಗಿ ಬರ್ತದೆ. ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿದ್ದೇನೆ ನಾನು. ನೋಡಿ, ರವೆ ತಗೊಂಡಿದ್ದೇನೆ ನಾನು. ಇದು ಬಾಂಬೆ ರವೆ ಅಂತ ಹೇಳ್ತೇವೆ ನಾವು, ಇದು ಸಪ್ಪುರ ಸಜ್ಜಿಗೆ. ಇದಕ್ಕೆ ನೋಡಿ ಈ ಥರ ಡಿಪ್ ಮಾಡ್ತಾ ಇದ್ದೇನೆ. ಬೀಲದಲ್ಲಿ ಹಿಡಿದು ಉಂಟಲ್ಲ, ಈ ಥರ ಡಿಪ್ ಮಾಡಬೇಕು. ಅದರ ಬೀಲ ಉಂಟಲ್ಲ, ಅದನ್ನು ತುಂಬ ಕಟ್ ಮಾಡಬೇಡಿ, ಉದ್ದಕ್ಕೆ ಇಡಬೇಕು. ಹಾಗಾದರೆ ನಿಮಗೆ ಹಿಡಿದು ಹೀಗೆ ಕೋಟ್ ಮಾಡಲಿಕ್ಕೆ ಸುಲಭ ಆಗ್ತದೆ. ನೋಡಿ, ಮೀನಿದು ತಲೆ ಕೂಡ ತೆಗಿಬಾರ್ದು ಕ್ಲೀನ್ ಮಾಡುವಾಗ. ಯಾಕಂದರೆ ನಿಮಗೆ ಇಲ್ಲದ್ರೆ ಮೀನು ಒಂಥರ ಇದಾಗ್ತದೆ, ಅದು ಹುಡಿ ಆಗ್ತದೆ, ಫ್ರೈ ಮಾಡುವಾಗ ಹುಡಿ ಆಗ್ತದೆ. ಅದಕ್ಕಾಗಿ ತಲೆ ಇಡ್ತೇವೆ ನಾವು. ಬೊಲಿಂಜಿರ್ ಮೀನು ತುಂಬ ಟೇಸ್ಟ್ ಆಗ್ತದೆ ರವಾ ಫ್ರೈ ಮಾಡಿದರೆ. ಯಾರು ಕೂಡ ತಿಂತಾರೆ, ತಿನ್ನದವರು ಸಹ. ಈ ಕೆಲವು ಮೀನೆಲ್ಲ ಕೆಲವರು ತಿನ್ನುವುದಿಲ್ಲ, ಈ ಮಕ್ಕಳೆಲ್ಲ ತಿನ್ನುವುದಿಲ್ಲ. ಆದರೆ ಈ ಮೀನು ಫ್ರೈ ಮಾಡಿ ಕೊಟ್ಟರೆ ಉಂಟಲ್ಲ, ಎಲ್ಲರಿಗೂ ಇಷ್ಟ. ತುಂಬ ಟೇಸ್ಟ್ ಮೀನಿದು, ತಿನ್ನದವರು ಯಾರು ಕೂಡ ಇಲ್ಲ. ನೋಡಿ, ಈಗ ನಾನು ತೆಂಗಿನ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ ನಾನು ಫ್ರೈ ಮಾಡಲಿಕ್ಕೆ. ಎಣ್ಣೆ ಕಾದಿದೆ ಅಂತ ನೋಡ್ತಿದ್ದೇನೆ, ಒಂದು ಸ್ವಲ್ಪ ಹಾಕಿ. ನೋಡಿ, ಈಗ ಕಾದಿದೆ. ನೋಡಿ, ಈ ಥರ ಹಾಕ್ತಾ ಇದ್ದೇನೆ. ಇದು ಕೋಟಿಂಗ್ ಎಲ್ಲ ಸ್ವಲ್ಪ ಕೂಡ ನಿಮಗೆ ಆಚೆ ಈಚೆ ಆಗೋದಿಲ್ಲ. ನೋಡಿ, ಒಳ್ಳೆ ಫ್ರೈ ಆದಮೇಲೆ, ಎಣ್ಣೆ ಫ್ರೈ ಆದ ಮೇಲೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಈ ಥರ ನೋಡಿ ಹಾಕ್ತಾ ಬರಬೇಕು. ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು. ಒಳ್ಳೆ ಕ್ರಿಸ್ಪಿಯಾಗಿ ಬರ್ತದೆ ನಿಮಗೆ. ಒಮ್ಮೆ ಬೊಲಿಂಜೀರ್ ಮೀನು ಸಿಕ್ಕಿದರೆ ಈ ಥರ ಮಾಡಿ ಫ್ರೆಂಡ್ಸ್. ತುಂಬ ಟೇಸ್ಟ್ ಮೀನಿದು. ನೀವು ಹೋಟೆಲ್ಗಳಲ್ಲೆಲ್ಲ ಹೋದರೆ ಕಮ್ಮಿ ಅಂದರೂ 200-250 ಅಂತ ಹೇಳ್ತಾರೆ ಒಂದು ಪ್ಲೇಟಿಗೆ. ಸ್ಟಾರ್ಟರ್ಸ್ ಆಗಿ ಕೊಡ್ತಾರೆ. ನೋಡಿ, ಚೆನ್ನಾಗಿ ಫ್ರೈ ಆದ ಮೇಲೆ ನೋಡಿ ಈ ಥರ ಮಗಚಬೇಕು. ನೋಡಿ, ಕೋಟಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ತುಂಬ ಕ್ರಿಸ್ಪಿಯಾಗಿ ಬರ್ತದೆ ನಿಮಗೆ, ಒಂಚೂರು ಆಚೆ ಈಚೆ ಆಗೋದಿಲ್ಲ ಮಸಾಲ. ರವಾ ಫ್ರೈ ಬೊಲಿಂಜೀರ್ ಅಂತ ಹೇಳ್ತೇವೆ ನಾವು ಮಂಗಳೂರಲ್ಲಿ. ಇಂಗ್ಲೀಷಲ್ಲಿ ಸಿಲ್ವರ್ ಫಿಶ್ ಅಂತ ಹೇಳ್ತಾರೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ, ಸಪೋರ್ಟ್ ಮಾಡಿ.
ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಪಕ್ಕದಲ್ಲೇ ಇರುವ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ. ಹಾಗಾದರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಮೊದಲೇ ನೋಟಿಫಿಕೇಷನ್ ಮುಖಾಂತರ ಬರ್ತದೆ ಫ್ರೆಂಡ್ಸ್. ನೋಡಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಫ್ರೈ ಆಗಿದೆ ನೋಡಿ, ತೆಗಿತಾ ಇದ್ದೇನೆ ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ಗಂಜಿ ಊಟಕ್ಕೆ ಎಲ್ಲ ಉಂಟಲ್ಲ, ಇದು ಮೀನು ಫ್ರೈ ಇದ್ದರೆ ನಿಮಗೆ ಎಷ್ಟಿದ್ರೆ ಸಹ ತಿಂದದೇ ಗೊತ್ತಾಗೋದಿಲ್ಲ. ತುಂಬ ಒಳ್ಳೆಯದಾಗ್ತದೆ. ಮೀನು ಉಂಟಲ್ಲ, ಒಂದೇ ಬಾಯಿಗೆ ಫಿನಿಶ್ ಮೀನು. ನೋಡಿ ಮತ್ತೆ ಹಾಕ್ತಾ ಇದ್ದೇನೆ ನೋಡಿ, ಈ ಥರ ಒಂದೊಂದಾಗಿ ಹಾಕ್ತಾ ಬರಬೇಕು. ನಿಮಗೆ ಸ್ಪೈಸಿ ಬೇಕಿದ್ರೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಕೂಡ ಹಾಕ್ಕೊಳ್ಬೋದು ಸ್ಪೈಸಿಗೆ, ಮಸಾಲಕ್ಕೆ. ಮೀನು ಫ್ರೈ ಎಲ್ಲ ಮಾಡುವಾಗ, ಮೀನಿದು ಯಾವುದೇ ಮಾಡುವಾಗ ಉಪ್ಪು ಹುಳಿ ಎಲ್ಲ ಉಂಟಲ್ಲ ಕರೆಕ್ಟಲ್ಲಿ ಬೇಕು. ಉಪ್ಪು ಹುಳಿ ಎಲ್ಲ ಕಮ್ಮಿ ಆದರೆ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ ಮೀನು ಫ್ರೈ ಎಲ್ಲ. ಯಾವುದು ಮೀನಿದು ರೆಸಿಪಿಗೆ ಉಪ್ಪೆಲ್ಲ ಸ್ವಲ್ಪ ಸ್ಟ್ರಾಂಗಲ್ಲಿ ಬೇಕು. ಈಗ ಇದು ಸಣ್ಣ ಮೀನು ಆಗಿರೋದ್ರಿಂದ ಅಷ್ಟೊಂದು ಇದಿಲ್ಲ, ಉಪ್ಪೆಲ್ಲ ಇರ್ತದೆ. ಈ ದೊಡ್ಡ ದೊಡ್ಡ ಮೀನೆಲ್ಲ ಆದರೆ ನೀವು ಮಸಾಲ ಮಾಡುವಾಗನೇ ಅದಕ್ಕೆ ಮಸಾಲಕ್ಕೆ ಸ್ವಲ್ಪ ಉಪ್ಪು ಸ್ಟ್ರಾಂಗಲ್ಲಿ ಇರಬೇಕು. ಯಾಕಂದರೆ ಮೀನು ಹಾಕಿದ ಮೇಲೆ ಅದು ಮೀನಿಗೆ ಹೇಳ್ಕೊಳ್ತದಲ್ಲ, ಆಗ ಉಪ್ಪು ಸ್ವಲ್ಪ ಕಮ್ಮಿ ಆಗ್ತದೆ. ಅದಕ್ಕೆ ನೀವು ಮೀನು ಹಾಕೋಕ್ಕಿಂತ ಮುಂಚೆನೇ ಮಸಾಲಕ್ಕೆ ಉಪ್ಪೆಲ್ಲ ಕರೆಕ್ಟ್ ಉಂಟಾ ಅಂತ ನೋಡಬೇಕು. ಮೀನು ಹಾಕೋಕೆ ಮುಂಚೆನೇ ಉಪ್ಪೆಲ್ಲ ಸ್ಟ್ರಾಂಗಲ್ಲಿ ಇದ್ದರೆ ಮತ್ತೆ ಮೀನು ಹಾಕಿದ ಮೇಲೆ ಅದು ಮೀನಿಗೆ ಒಂದು ಅರ್ಧ ಗಂಟೆ ಇಡ್ತೀರಲ್ಲ, ಆಗ ಮೀನಿಗೆ ಹೇಳ್ಕೊಳ್ತದೆ, ಆಗ ಕರೆಕ್ಟಾಗಿ ಬರ್ತದೆ. ಅದಕ್ಕಾಗಿ ಈ ಸಣ್ಣ ಮೀನೆಲ್ಲಾದರೆ ಅಷ್ಟೊಂದು ಉಪ್ಪು ಎಳಿಲಿಕ್ಕೆ ಇರುವುದಿಲ್ಲ, ಅಂದರೆ ಸಣ್ಣ ಸಣ್ಣ ಮೀನಾಗಿರೋದ್ರಿಂದ. ನೋಡಿ ಚೆನ್ನಾಗಿ ಫ್ರೈ ಆಗಬೇಕಿದು. ಒಳ್ಳೆ ನೋಡಿ, ನೀವು ಮಸಾಲ ನೋಡಿ ಸ್ವಲ್ಪ ಕೂಡ ಇದು ಸ್ಪ್ರೆಡ್ ಆಗಲಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕೋಟಿಂಗ್. ಒಮ್ಮೆ ಟ್ರೈ ಮಾಡಲೇಬೇಕು ಫ್ರೆಂಡ್ಸ್. ನೀವು ಟ್ರೈ ಮಾಡಿ ಹೇಳಿ ನನಗೆ ಹೇಗೆ ಬಂದಿದೆ ಅಂತ ಹೇಳಿ. ಯಾವ ಮೀನು ಕೂಡ ಮಾಡ್ಬೋದು. ಇದು ಬಂಗುಡೆ ಮೀನು ರವಾ ಫ್ರೈ ಕೂಡ ಒಳ್ಳೆಯದಾಗ್ತದೆ, ಬಂಗುಡೆ ಬೂತಾಯಿ ಎಲ್ಲ. ನೋಡಿ ಬೊಲಿಂಜೀರ್ ರವಾ ಫ್ರೈ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.